ಬೆಂಗಳೂರಿನಲ್ಲಿ ಮಹಾರಾಣಿ ಕಾಲೇಜು, ಬೆಂಗಳೂರಿನಲ್ಲಿ ನಿಮ್ಹಾನ್ಸ್ ಹಾಸ್ಪಿಟ್ಲು, ಬೆಂಗಳೂರಿನಲ್ಲಿ ಮಿಂಟೋ ಹಾಸ್ಪಿಟ್ಲು, ಬೆಂಗಳೂರಿನಲ್ಲಿ KR ಮಾರ್ಕೆಟ್ಟು, ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಸಹಾಯ, ಬೆಂಗಳೂರಿನ IISc ಶಿವನ ಸಮುದ್ರದ ಜಲವಿದ್ಯುತ್ ಯೋಜನೆ, ಚಿತ್ರದುರ್ಗದ ವಾಣಿ ವಿಲಾಸ ಅಣೆಕಟ್ಟು, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಕನ್ನಡ ಸಾಹಿತ್ಯ ಪರಿಷತ್ತು, ಮೈಸೂರು ಯೂನಿವರ್ಸಿಟಿ, ಬೆಂಗಳೂರು ಯೂನಿವರ್ಸಿಟಿ, ಮೈಸೂರು ರಾಜ್ಯ ರೈಲ್ವೆ, ಮೈಸೂರು ಮೆಡಿಕಲ್ ಕಾಲೇಜು, ಬೆಂಗಳೂರು ಟೌನ್ ಹಾಲು, ವಾಣಿ ವಿಲಾಸ ಹಾಸ್ಪಿಟ್ಲು, ಮೊಟ್ಟ ಮೊದಲ ಸಲ ರಸ್ತೆಗಳಿಗೆ ರಸ್ತೆ ದೀಪ, ಭದ್ರಾವತಿ ವಿಶ್ವೇಶ್ವರಯ್ಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ, ಲಲಿತ್ ಮಹಲ್ ಪ್ಯಾಲೇಸು, ಶರಾವತಿ ನದಿಗೆ ಹಿರೇಭಾಸ್ಕರ ಅಣೆಕಟ್ಟು, ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹಧನ, ಬಾಲ್ಯ ವಿವಾಹ ನಿಷೇಧ, ಮೈಸೂರು ರೆಸಿಡೆನ್ಷಿಯಲ್ ಕೃಷಿ ಸ್ಕೂಲು, ಮೈಸೂರು ಮಹಾರಾಣಿ ಮಹಿಳಾ ವಿಜ್ಞಾನ ಕಾಲೇಜು, ಮೈಸೂರು ಕ್ರೋಮ್ ಆ್ಯಂಡ್ ಟ್ಯಾನಿಂಗ್ ಫ್ಯಾಕ್ಟ್ರಿ, ಶ್ರೀಗಂಧದ ಎಣ್ಣೆ ಫ್ಯಾಕ್ಟ್ರಿ, ಮೈಸೂರು ಚೇಂಬರ್ ಆಫ್ ಕಾಮರ್ಸ್, ಮಂಡ್ಯದಲ್ಲಿ ಶುಗರ್ ಮಿಲ್ಸು, ಭದ್ರಾವತಿ ಪೇಪರ್ ಮಿಲ್ಸು, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಲಿಸ್ಟ್ ತುಂಬ ದೊಡ್ಡದಾಗ್ತಾ ಹೋಗುತ್ತೆ. ಅನೇಕರು ಕೇಳ್ತಾರೆ, ಏನು ಅವ್ರ ಅಪ್ಪನ ಮನೆಯಿಂದ ದುಡ್ಡು ತಂದಿದ್ರಾ ಅಂತ. ಈ ಪ್ರಶ್ನೆ ಎಲ್ಲರಿಗೂ ಅನ್ವಯ. ಈ ಪ್ರಶ್ನೆ ಎಲ್ಲರಿಗೂ ಅನ್ವಯ. ಯಾರು ಯಾರಪ್ಪನ ಮನೆಯಿಂದ ದುಡ್ಡು ತಂದು ಮಾಡೋದಿಲ್ಲ. ಪ್ರಜೆಗಳು ಕೊಟ್ಟ ತೆರಿಗೆ ದುಡ್ಡಿನಲ್ಲೇ ಎಲ್ಲ ಕೆಲಸಗಳಾಗೋದು. ಆದರೆ